ದಕ್ಷಿಣ ಭಾರತದ ಕೋಟ್ಯಾಂತರ ಸಂಗೀತ ಪ್ರೇಮಿಗಳನ್ನ ತಮ್ಮ ಮಾಧುರ್ಯಭರಿತ ಕಂಠದಿಂದ ರಂಜಿಸಿದ ಗಾನಕೋಗಿಲೆ ಎಸ್ ಜಾನಕಿಯಮ್ಮ ಇವತ್ತು ನಮ್ಮೊಂದಿಗಿಲ್ಲ. 6 ದಶಕಗಳ ಕಾಲ ಸಂಗೀತ ಸಾಮ್ರಾಜ್ಯದ ಮಹಾರಾಣಿಯಾಗಿ ಮೆರೆದ ಜಾನಕಿ ಅಮ್ಮನವರ ಕೊನೆಯ ದಿನಗಳು ಮಾತ್ರ ತುಂಬಾನೇ ನೋವಿನಿಂದ ಕೂಡಿತ್ತು. ತಮ್ಮ 88ರ ಇಳಿವಯಸ್ಸಲ್ಲಿ ಇದ್ದ ಒಬ್ಬ ಏಕೈಕ ಮಗ ಮುರಳೀಕೃಷ್ಣ ಅವರನ್ನ ಕಳೆದುಕೊಂಡಂತಹ ದುಃಖದಲ್ಲೇ ಜಾನಕಿ ಅಮ್ಮ ಕೊನೆಯ ದಿನಗಳನ್ನ ಕಳೆದಿದ್ರು. ಮಗನ ಹಠಾತ್ ಸಾವು ತಾಯಿಯಾಗಿ ಜಾನಕಿ ಅವರನ್ನ ಸಂಪೂರ್ಣವಾಗಿ ಕುಗ್ಗಿಸಿ ಪುತ್ರ ಶೋಕಂ ನಿರಂತರಂ ಅನ್ನುವಂತಹ ಮಾತು ಜಾನಕಿ ಅಮ್ಮನವರ ಬಾಳಲ್ಲಿ ಅಕ್ಷರಶಃ ಸತ್ಯ ಆಗೋಗಿತ್ತು. ಮೂಲತಃ ಆಂಧ್ರಪ್ರದೇಶದ ಗುಂಟೂರಿನವರಾದ ಎಸ್ ಜಾನಕಿ ಅವರು 50ರ ದಶಕದಲ್ಲೇನೆ ಚಿತ್ರರಂಗವನ್ನ ಪ್ರವೇಶಿಸಿ ಚೆನ್ನೈನಲ್ಲೇ ನೆಲೆಸಿದ್ರು. ಅದಾದ ನಂತರ ಅವರಿಗೆ ಒಂದಾದ ನಂತರ ಒಂದರ ಸಿನಿಮಾಗಳಲ್ಲಿ ಹಾಡೋದಕ್ಕೆ ಅವಕಾಶ ಬಂತು. ಸುಮಾರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಕೂಡ ಹಾಡೋದಕ್ಕೆ ಅವಕಾಶಗಳು ಸಿಗ್ತಾ ಹೋದ್ವು ಜಾನಕಿ ಅಮ್ಮಗೆ. ತಮ್ಮ ಅಸಾಧಾರಣ ಯಶಸ್ಸಿನ ಅವಧಿಯಲ್ಲೇನೆ ರಾಮ್ ಪ್ರಸಾದ್ ಅವರನ್ನ ವಿವಾಹ ಆಗಿದ್ರು ಜಾನಕಿ ಅಮ್ಮ. ಈ ಜೋಡಿಗೆ ಜನಿಸಿದಂತಹ ಏಕೈಕ ಪುತ್ರನೇ ಈ ಮುರಳಿ ಕೃಷ್ಣ. ತಾಯಿಯಂತೆಯೇ ಕಲಾ ಜಗತ್ತಿನಲ್ಲಿ ಆಸಕ್ತಿ ಹೊಂದಿದ್ರು ಮುರಳಿ ಕೃಷ್ಣ ಅವರು. ಇವರು ತಮಿಳು ಮತ್ತೆ ತೆಲುಗು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ರು. ಅಷ್ಟೇ ಅಲ್ಲ, ಇವರು ಪ್ರಸಿದ್ಧ ಭರತನಾಟ್ಯ ಕಲಾವಿದರು ಕೂಡ ಹೌದು. ಇತ್ತೀಚಿನ ವರ್ಷಗಳಲ್ಲಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ತಾಯಿ ಜಾನಕಿ ಅಮ್ಮ ಅವರಿಗೆ ಮುರಳಿ ಕೃಷ್ಣ ಅವರೇ ಏಕೈಕ ಆಸರೆ ಆಗೋಗಿದ್ರು. ಇನ್ನು ಮುರಳಿ ಕೃಷ್ಣ ಅವರ ಜೀವನದಲ್ಲೂ ಕೂಡ ಒಂದಿಷ್ಟು ಏರುಪೇರುಗಳಾಗ್ತವೆ. ಅದರಿಂದ ಕೂಡ ಜಾನಕಿ ಅಮ್ಮ ಅವರು ಕುಗ್ಗಿ ಹೋಗಿರ್ತಾರೆ. ಭರತನಾಟ್ಯ ಅಭ್ಯಾಸ ಮಾಡ್ತಾ ಇರ್ಬೇಕಾದ್ರೆ ತಮ್ಮ ಗುರುವಾಗಿದ್ದಂತಹ ಉಮಾ ಅನ್ನುವರನ್ನ ಮುರಳಿಯವರು ಪ್ರೀತಿಸಿ ಮದ್ವೆ ಆಗ್ತಾರೆ. ಈ ದಂಪತಿಗೆ 2 ಹೆಣ್ಣು ಮಕ್ಕಳು ಕೂಡ ಜನಿಸ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಂದ ಉಮಾ ಅವರಿಂದ ದೂರ ಆಗಿ ವಿಚ್ಛೇದನವನ್ನ ಪಡಿತಾರೆ. ವಿಚ್ಛೇದನದ ನಂತರ ಹೆಣ್ಣು ಮಕ್ಕಳು ತಾಯಿ ಜೊತೆಗೆ ಹೋದಾಗ ಒಂಟಿಯಾಗಿದ್ದಂತಹ ಮುರಳಿ ಕೃಷ್ಣ ಅವರು ತಮ್ಮ ಉಳಿದ ದಿನಗಳನ್ನ ತಮ್ಮ ತಾಯಿ ಎಸ್ ಜಾನಕಿಯವರ ಜೊತೆನೆ ಕಳೆಯೋದಕ್ಕೆ ಇಷ್ಟವನ್ನ ಪಡ್ತಾರೆ. ಅವರ ಜೊತೆನೆ ಇರೋದಕ್ಕೆ ನಿರ್ಧಾರ ಮಾಡ್ತಾರೆ. ಎಸ್ ಜಾನಕಿ ಅಮ್ಮನವರ ಯೋಗಕ್ಷೇಮವನ್ನ ಅವರೇ ಹತ್ತಿರದಿಂದ ನೋಡ್ಕೊಳ್ತಾ ಇರ್ತಾರೆ. ಆದ್ರೆ ಕಳೆದ ಜನವರಿ ಅಂದ್ರೆ ಇದೇ 2026ರ ಜನವರಿಯಲ್ಲಿ ಮುರಳಿ ಕೃಷ್ಣ ಅವರಿಗೆ ಹಠಾತ್ ಆರೋಗ್ಯ ಏರುಪೇರಾಗಿ ತೀವ್ರ ಹೃದಯಾಘಾತದಿಂದ ನಿಧನರಾಗ್ತಾರೆ. 88ರ ಇಳಿ ವಯಸ್ಸಿನಲ್ಲಿ ತಮ್ಮ ಕಣ್ಣೆದುರಿನೇ ಮಗ ಶವವಾಗಿ ಹೋಗಿದ್ದನ್ನ ನೋಡಿದಂತಹ ಜಾನಕಿ ಅಮ್ಮ ಅಕ್ಷರಶಃ ಶಾಕಿಗೊಳಗಾಗೋಗ್ತಾರೆ. ಹೆತ್ತ ಮಗನನ್ನ ಸ್ಮಶಾನಕ್ಕೆ ಕಳಿಸುವಂತಹ ದುರ್ಗತಿ ಯಾವ ತಾಯಿಗೂ ಕೂಡ ಬರಬಾರದು ಅನ್ನುವಂತಹ ಚಿತ್ರರಂಗ ಕೂಡ ಕಮ್ಮನಿ ಬಿಡದಿತ್ತು. ಈ ಘಟನೆ ಮಾತ್ರ ಜಾನಕಿ ಅಮ್ಮನವ್ರನ್ನ ತೀವ್ರ ಮಾನಸಿಕ ಖಿನ್ನತೆ ಮತ್ತೆ ಒಂಥರ ದೈಹಿಕ ಬಳಲಿಕೆಗೂ ಕೂಡ ಕಾರಣ ಮಾಡ್ಬಿಟ್ಟಿತ್ತು. ಇನ್ನು ಮಗ ತೀರಿ ಹೋದಂತಹ ಕೆಲವೇ ತಿಂಗಳಲ್ಲಿ ಎಸ್ ಜಾನಕಿ ಅಮ್ಮ ಕೂಡ ಇಹಲೋಕವನ್ನ ತ್ಯಜಿಸ್ಬಿಟ್ಟಿದ್ದಾರೆ. ತಮ್ಮ ಇಡೀ ಜೀವನದಲ್ಲಿ ಸಂಗೀತವನ್ನೇ ಆರಾಧಿಸಿದಂತಹ ಎಸ್ ಜಾನಕಿ ಅವರಿಗೆ ಇದ್ದಂತಹ ವಿಶೇಷ ಶಕ್ತಿ ಏನಂದ್ರೆ ಅದು ಅವರ ಧ್ವನಿ ಬದಲಾವಣೆ. ಸಣ್ಣ ಮಗುವಂತೆ ಕೂಡ ಅವರು ಹಾಡನ್ನ ಹಾಡ್ತಾ ಇದ್ರು. ಪ್ರೌಢ ಮಹಿಳೆಯಂತೆ ಕೂಡ ಹಾಡ್ತಾ ಇದ್ರು. ಒಂದೊಂದು ಬಾರಿ ಅಜ್ಜಿಯ ವಾಯ್ಸ್ ಬೇಕು ಅಂದ್ರೂ ಕೂಡ ಆ ಒಂದು ಧ್ವನಿಯಲ್ಲೂ ಕೂಡ ಹಾಡ್ತಾ ಇದ್ರು ಎಸ್ ಜಾನಕಿ ಅಮ್ಮ ಅವರು. ಅವರ ಗಾಯನದಲ್ಲೇನೆ ನಟನೆಯ ಭಾವನೆಗಳನ್ನ ತರ್ತಾ ಇದ್ರು. ಗಾಯನದ ನಾಯಕಿ ಅಂತಾನೆ ಅನಿಸ್ಕೊಂಡ್ಬಿಟ್ಟಿದ್ರು ಎಸ್ ಜಾನಕಿ ಅಮ್ಮ ಅವರು. ಅಲ್ಲಿ ತಮ್ಮ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಯಾವ ರೀತಿಯಿಂದನೂ ಕುಗ್ಗದೆ ಜಗ್ಗದೆ ಬದುಕೋದರು. ಆದ್ರೆ ಮಗನ ಸಾವು ಮಾತ್ರ ಅವರಿಗೆ ಒಂಥರ ಮಾನಸಿಕ ಹಿಂಸೆಯನ್ನೇ ತಂದಿಟ್ಟು ಬಿಟ್ಟಿತ್ತು. ಯಾವ ತಾಯಿಗೂ ಈ ರೀತಿಯಾದಂತಹ ಒಂದು ದುರ್ಗತಿ ಬರಬಾರ್ದು. ಕಣ್ಣೆದುರೇ ಮಕ್ಕಳನ್ನ ಶವವಾಗಿ ನೋಡುದು, ಮಕ್ಕಳನ್ನ ತಮ್ಮ ಕಣ್ಣೆದುರೇನೆ ಸ್ಮಶಾನಕ್ಕೆ ಕಳಿಸುವಂತಹ ಒಂದು ಗತಿ ಇದೆಯಲ್ಲ, ಇದು ಯಾವ ತಾಯಿಗೂ ಕೂಡ ಬರಬಾರ್ದು. ಈ ಒಂದು ವಿಚಾರ, ಈ ಒಂದು ಘಟನೆ ಜಾನಕಿ ಅಮ್ಮನವರಿಗೆ ತುಂಬಾನೇ ಕಾಡ್ಬಿಟ್ಟಿತ್ತು. ಸೊ ಅದೇ ನೋವಲ್ಲೇನೆ ಅವರು ಮೈಸೂರಿಗೆ ಬಂದು ನೆಲೆಸಿದ್ರು. ಇಲ್ಲೇನೆ ಜೀವವನ್ನ ಬಿಟ್ಟಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಏನೇ ಆಗಿರ್ಬೋದು, ತಮ್ಮ ಇಡೀ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ದಂಗೆ ಯಾವುದೇ ರೀತಿನೂ ವಿವಾದಕ್ಕೆ ಕೂಡ ಒಳಗಾಗ್ದಂಗೆ ಇಡೀ ಈ ಜೀವಮಾನವನ್ನೇ ಸಾಧನೆ ಮಾಡಿದಂತಹ ಜಾನಕಿ ಅಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಪ್ರಾರ್ಥಿಸೋಣ.